ಶಿಕ್ಷಣ ಅಂದರೆ ಶಿಸ್ತು. ವಿಶ್ವಾಸಿಗಳು ಭಾವನೆಗಳಿಂದ ಆಳಲ್ಪಡಬಾರದು. ನಾವು ಶಿಸ್ತಿನವರಾಗಿರಬೇಕು. ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಕ್ಷೇಮವಾಗಿದ್ದು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡ್ತಾ ಇದ್ದೀರಾ ಅಂತ ನಾವು ನಂಬ್ತಾ ಇದ್ದೇವೆ. ಭಯ, ಶಿಕ್ಷಣ ಎಂದರೇನು? ವಿಶ್ವಾಸದ ಜೀವಿತ ಹೂವಿನ ಹಾಸಿಗೆಯೋ ಅಥವಾ ಅದರಲ್ಲಿ ಶ್ರಮೆ ಒಳಗೊಂಡಿದೆಯೋ? ಪೌಲನು ತನ್ನ ಜೀವಿತದಲ್ಲಿ ಯಾಕೆ ನಾಚಿಕೆ ಪಡುವುದಿಲ್ಲ? ಬನ್ರಿ, ಎಲ್ಲವನ್ನು ದೇವರ ವಾಕ್ಯಗಳ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸಿ ಆತ್ಮಿಕ ಲಾಭವನ್ನು ಹೊಂದಿಕೊಳ್ಳೋಣ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ಆ ಸುವಾರ್ತೆಯು ದೇವರ ಫಲ ಸ್ವರೂಪವೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಈ ಅಧ್ಯಯನದ ಮೂಲಕ ನೀವು ಹೊಂದಿಕೊಂಡಂಥ ದೇವರ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ. ನೀವು ಮಾಡುವಂಥ ಒಂದೊಂದು ಕರೆಯು ಈ ಸುವಾರ್ಥ ಸೇವೆಯನ್ನು ಬಲಪಡಿಸುತ್ತದೆ. ಆದ್ದರಿಂದ ತಪ್ಪದೇ ಕರೆ ಮಾಡಿರಿ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತಿಮೋಥೆಯನ ತಲೆಯ ಮೇಲೆ ಕೈಗಳನ್ನಿಟ್ಟಾಗ ತಿಮೋಥೆಯನು ಪೌಲನ ಸಂಗಡ ಸೇವೆಯಲ್ಲಿ ಸಹಭಾಗಿ ಎಂದು ದೇವರ ವಾಕ್ಯವನ್ನು ಬೋಧಿಸುವ ವರವನ್ನು ಸಮಾನವಾಗಿ ಹೊಂದಿದ್ದನೆಂದು ತಿಳಿಯಬಹುದು. ಪ್ರಿಯರೇ, ತನ್ನ ಹೊದಿಕೆಯು ತಿಮೋಥೆಯನ ಮೇಲೆ ಬೀಳಲಿ ಎಂದು ಪೌಲನು ಆಶಿಸಿರಬಹುದು. ಈ ಯೌವನಸ್ಥನು ಪೌಲನಿಗೆ ಹತ್ತಿರದವನಾಗಿದ್ದನು. ಪೌಲನು ರೋಮ್ ಸೆರೆಯಲ್ಲಿದ್ದಾಗ ತಿಮೋಥೆಯನ ಕುರಿತು ಹೀಗೆ ಹೇಳಿದ್ದನು, ಏನೆಂದರೆ, ಅವನ ಹಾಗೆ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನ ಬೋಧನೆ ಪ್ರಸಂಗಗಳನ್ನು ಮುಂದುವರಿಸಿಕೊಂಡು ಹೋಗಬಲ್ಲಾತನು ಇಲ್ಲಿದ್ದಾನೆ. ಆದ್ದರಿಂದ ಪೌಲನು ಅವನನ್ನು ತನ್ನ ಸಹಭಾಗಿಯನ್ನಾಗಿ ಮಾಡಿದನು. ಸೇವೆಯಲ್ಲಿ ಅವರಿಬ್ಬರು ಜೊತೆಯಾಗಿದ್ದರು. ಪ್ರಿಯ ಮಿತ್ರನೇ, ನಿನಗೆ ದೊರಕಿದ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ಪೌಲನು ಹೇಳುತ್ತಾನೆ. ಅವನಿಗೆ ಒಂದು ವರವು ಕೊಡಲ್ಪಟ್ಟಿತ್ತು. ಅದನ್ನು ಪ್ರಜ್ವಲಿಸುವಂತೆ ಮಾಡಲು ಪೌಲನು ಆಗ್ರಹಿಸುತ್ತಾನೆ. ಇದು ನಮಗೆ ಏನನ್ನು ತಿಳಿಸುತ್ತದೆ? ಪ್ರಿಯರೇ, ಎಫೆಸದಲ್ಲಿರುವ ತಿಮೋಥೆಯನ ಕುರಿತು ಪೌಲನಿಗೆ ತುಂಬ ಚಿಂತೆ ಇತ್ತು. ಎಫೆಸದಲ್ಲಿ ಡಯನಾ ದೇವತೆಯ ಗುಡಿಯಿದ್ದು ಅದು ರೋಮಾಯ ಜಗತ್ತಿನ ಅತೀ ದೊಡ್ಡ ಧಾರ್ಮಿಕ ಕೇಂದ್ರವಾಗಿತ್ತು. ಪೌಲನು ಸ್ವತಃ ಅಲ್ಲಿ 3 ವರ್ಷವಿದ್ದನು. ಅಲ್ಲಿ ಅನೇಕ ಪಾಪದ ಆಕರ್ಷಣೆಗಳಿದ್ದವೆಂದು ತಿಳಿದಿದ್ದನು. ಇಂಥ ಸ್ಥಿತಿಯಲ್ಲಿ ತಿಮೋಥೆಯನು ದೇವರ ಮಾತುಗಳನ್ನು ಜನರಿಗೆ ಧೈರ್ಯವಾಗಿ ಬೋಧಿಸಲು ಧೈರ್ಯ ಮಾಡಾನೆ. ತಾನು ಪ್ರಿಯ ಮಗನೆಂದು ಕರೆದ ಈ ಯವನಸ್ಥನ ಕುರಿತಾಗಿ ಪೌಲನಿಗಿದ್ದ ಚಿಂತೆಯನ್ನು ನಾವು ಕಾಣಬಹುದು. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರು ಈ ವಚನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ನಾನೂ ಕೂಡ. ಭಯವೆಂಬುದು ಸಾಮಾನ್ಯ ಸಂಗತಿಯಾಗಿದೆ. ಅದು ಒಳ್ಳೆಯದೂ ಆಗಿದೆ. ಅನೇಕರಿಗೆ ಎತ್ತರದ ಭಯ. ಆದ್ದರಿಂದ ವಿಮಾನ ಪ್ರಯಾಣಕ್ಕೆ ಭಯಪಡುತ್ತಾರೆ. ನಾನು ಆ ಭಯವನ್ನು ನನ್ನಿಂದ ತೆಗೆಯುವಂತೆ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ಎಂಬುದಾಗಿ. ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲವೆಂದು ಈ ವಚನದಲ್ಲಿದೆ. ಆದರೆ ಪೌಲನು ಒಳ್ಳೆಯ ಭಯದ ಕುರಿತು ಮಾತನಾಡುತ್ತಿಲ್ಲ. ಅವನು ಹೇಡಿತನದ ಕುರಿತು ಮಾತನಾಡುತ್ತಿದ್ದಾನೆ.
ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಪ್ರಿಯರೇ, ಶಿಕ್ಷಣ ಅಂದರೆ ಶಿಸ್ತು. ಅಂದರೆ ಕ್ರೈಸ್ತ ಜೀವಿತದಲ್ಲಿ ಸೋಲೆ ನಿತ್ಯವಾಗಿರಬಾರದು. ನಾವು ನಮ್ಮ ಭಾವನೆಗಳ ದಾಸರಾಗಿರದೆ ಶಿಸ್ತಿನ ಕ್ರೈಸ್ತರಾಗಿರತಕ್ಕದ್ದು. ನಾವೆಲ್ಲರೂ ನಮ್ಮ ಭಾವನೆಗಳಿಂದ ಆಳಲ್ಪಡುತ್ತಿದ್ದೇವೆ. ಆದ್ದರಿಂದ ತಪ್ಪು ಜಾಹೀರಾತುಗಳಿಗೆ ನಾವು ಮನಸೋತು ಹೋಗುತ್ತೇವೆ. ಆದರೆ ಕ್ರೈಸ್ತರು ತಮ್ಮ ಭಾವನೆಗಳಿಂದ ಆಳಲ್ಪಡಬಾರದು. ಅವುಗಳು ನಮ್ಮ ಯಜಮಾನರಾಗಿರಬಾರದು. ನಾವು ಶಿಸ್ತಿನವರಾಗಿರಬೇಕು. ಪ್ರಿಯರೇ, ಭಯದ ವಿಚಾರಕ್ಕೆ ಇದು ಹೇಗೆ ಅನ್ವಯಿಸುತ್ತದೆ? ವಿಮಾನ ಪ್ರಯಾಣದ ಭಯ ನನಗಿರುವುದು ತಪ್ಪೋ? ಆದರೆ ಅದಕ್ಕಾಗಿ ನಾನು ಮನೆಯಲ್ಲೇ ಉಳಿದುಕೊಳ್ಳುವುದು ತಪ್ಪಾಗುತ್ತದೆ. ಪೌಲನ ಬುದ್ಧಿವಾದದ ಮಾತುಗಳು ನನಗೆ ಎಷ್ಟೋ ಸಹಾಯವಾಗಿದೆ. ನಾನು ಒಬ್ಬ ಸೋತ ಕ್ರೈಸ್ತನಾಗಿರದೆ ನನ್ನ ಮೇಲೆ ಭಾವನೆಗಳು ಆಳದಂತೆ ಇರಬೇಕೆಂದು ದೇವರು ನನಗೆ ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬರು ದೇವರ ಸೇವಕರು ಹೀಗೆ ಹೇಳುತ್ತಾರೆ: ಸತ್ಯವೇದದ ಸ್ಥಳಗಳ ಸಂದರ್ಶನ ಮಾಡುವಾಗ ಐಗುಪ್ತದ ಪ್ರವಾಸದವರೊಂದಿಗೆ ನಾನು ಹೋಗಲಿಲ್ಲ. ಯಾಕಂದರೆ ಅವರ ಜೊತೆ ಒಂದು ಕೆಟ್ಟ ಅನುಭವವಾಗಿತ್ತು. ನನಗೆ ಕೈರೋ ಅಂದರೆ ಇಷ್ಟವಿರಲಿಲ್ಲ. ಆದ್ದರಿಂದ ಅಲ್ಲಿಗೆ ಹೋಗಲು ಇಚ್ಛಿಸಲಿಲ್ಲ. ಆದರೆ ನಾನು ನನ್ನ ಈ ಭಾವನೆಗಳನ್ನು ಮೆಟ್ಟಿ ನಿಲ್ಲುವಂತೆ ದೇವರು ಸಹಾಯ ಮಾಡಿದನು. ನಾನು ನೇರವಾಗಿ ಯೆರೂಸಲೇಮಿಗೆ ಹೋಗಿ ಅಲ್ಲಿ 1-2 ದಿನ ವಿಶ್ರಮಿಸಿ ಈ ಪ್ರವಾಸಿ ತಂಡದೊಂದಿಗೆ ಸೇರಿಕೊಳ್ಳಬೇಕೆಂದಿದ್ದೆ. ಆದರೆ ಯಾವ ಹೋಟೆಲಿನಲ್ಲಿಯೂ ಸ್ಥಳ ಸಿಕ್ಕಲಿಲ್ಲ. ಆಗ ನಾನು ಇನ್ನೊಂದು ಮಾರ್ಗ ಯೋಚಿಸಿದೆ. ನಾನು ಅಥೆನ್ಸ್ನಲ್ಲಿ ನಿಂತು ಪ್ರವಾಸ ತಂಡ ಯೆರೂಸಲೇಮಿಗೆ ಬರುವಾಗ ಅವರೊಂದಿಗೆ ಸೇರಿಕೊಳ್ಳುತ್ತೇನೆ ಎಂದು. ಆದರೆ ಏನಾಯಿತು ಗೊತ್ತಾ? ಅಥೆನ್ಸ್ನಲ್ಲಿಯೂ ಎಲ್ಲಿಯೂ ಸ್ಥಳ ಸಿಗಲಿಲ್ಲ. ನಾನು ಕೈರೋಗೆ ಮಾತ್ರ ಹೋಗಬಹುದಾಗಿತ್ತು. ನಾನು ನನ್ನ ಭಯವನ್ನು ಜಯಿಸಬೇಕೆಂದು ದೇವರು ಹೀಗೆ ಮಾಡಿದನು. ನಾನು ಅದಕ್ಕೆ ಆತನಿಗೆ ಕೃತಜ್ಞನಾಗಿದ್ದೇನೆ. ನಾನು ಹೋದದ್ದರಿಂದ ಒಳ್ಳೆಯದೇ ಆಯಿತು, ಅನೇಕ ಸಂಗತಿಗಳನ್ನು ಕಲಿಯುವಂತಾಯಿತು ಎಂದು. ಕರ್ತನಲ್ಲಿ ಪ್ರಿಯರೇ, ನಾಚಿಕೆ ಪಡುವುದಿಲ್ಲ, ಆದರೆ ಹಿಂಸೆಗಳಲ್ಲಿ ಪಾಲುಗಾರನು ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಆದುದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನನುಭವಿಸು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯಕ್ಕೆ ನಾನು ಸುವಾರ್ತೆಯ ಹಿಂಸೆಗಳು ಎಂಬ ತಲೆಬರಹ ಕೊಟ್ಟಿದ್ದೇನೆ. ಯಾಕಂದರೆ ಕ್ರೈಸ್ತ ಜೀವಿತವು ಸರಾಗವಾಗಿ ಸುಲಭವಾಗಿರುವ ಸುಖಮಯವಾದ ಜೀವಿತವೆಂದು ಈ ದಿನಗಳಲ್ಲಿ ಭಾವಿಸುತ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ಯೋಚಿಸುವುದೇನೆಂದರೆ, ನಮಗೊಬ್ಬ ಪ್ರೀತಿ ಮಾಡುವ ತಂದೆಯಿದ್ದು ಆತನು ನಮ್ಮನ್ನು ಹೂವಿನ ಹಾಸಿಗೆಯಲ್ಲಿ ಮಲಗಿಸಿ ನಮ್ಮ ದಾರಿಯಲ್ಲಿನ ಕಲ್ಲುಗಳನ್ನೆಲ್ಲ ತೆಗೆದುಹಾಕಿ ನಮಗೆ ಯಾವ ಕೇಡು ಸಂಭವಿಸದಂತೆ ನಮ್ಮನ್ನು ಕಾಯುತ್ತಾನೆ ಎಂಬುದಾಗಿ. ಪ್ರಿಯರೇ, ನನ್ನ ವಕೀಲ ಮಿತ್ರರೊಬ್ಬರು ತನ್ನಲ್ಲಿನ ಒಂದು ಮರಣಶಾಸನದಲ್ಲಿದ್ದ ಈ ಮಾತುಗಳನ್ನು ಕಳುಹಿಸಿದರು. ಅದರಲ್ಲಿ ಹೀಗಿತ್ತು: ನನ್ನ ಮಗನಿಗೆ ಸ್ವಂತವಾಗಿ ದುಡಿಯುವ ಭಾಗ್ಯವನ್ನು ಬಿಟ್ಟು ಹೋಗುತ್ತಿದ್ದೇನೆ. 25 ವರ್ಷಗಳು ನನಗೆ ಸಂಭ್ರಮವಿತ್ತೆಂದು ಅವನು ಭಾವಿಸಿದ್ದನು. ಆದರೆ ಅದು ತಪ್ಪು ಭಾವನೆ ಎಂಬುದಾಗಿ. ಇದರಂತೆ ಅನೇಕರು ತಮ್ಮ ಪರಲೋಕದ ತಂದೆ ಎಲ್ಲವನ್ನು ತಮಗೆ ಸುಲಭವಾಗಿ ದೊರಕಿಸುತ್ತಾನೆಂದು ನಿರೀಕ್ಷಿಸುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಹಿಂಸೆಗಳು ಬರುತ್ತವೆಂಬುದನ್ನು ಕರ್ತನಾದ ಯೇಸು ಸ್ಪಷ್ಟಪಡಿಸಿದ್ದಾನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ ಆತನು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಅದನ್ನು ಓದುತ್ತೇವೆ. ಪ್ರಿಯರೇ, ಕ್ರೈಸ್ತರು ಮಹಾಸಂಕಟ ಕಾಲಕ್ಕೆ ಒಳಗಾಗುವುದಿಲ್ಲ. ಆದರೆ ನಮಗೆ ಎಲ್ಲರಿಗೂ ಸಂಕಟಗಳು ಬಂದೇ ಬರುತ್ತವೆ. ಕ್ರೈಸ್ತರನ್ನು ಲೋಕವು ಇಷ್ಟಪಡುವುದಿಲ್ಲವೆಂದು ಕರ್ತನಾದ ಯೇಸು ಎಚ್ಚರಿಸಿದ್ದಾನೆ. ಆತನು ಹೇಳಿದ್ದಾನೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿಕೊಳ್ಳಿರಿ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯ ಮಿತ್ರನೇ, ಕ್ರೈಸ್ತನಾಗಿ ನೀನು ಜನಪ್ರಿಯನಾಗಿರುವುದಾದರೆ
ನಿನ್ನಲ್ಲಿ ಏನೋ ದೋಷವಿದೆ ಎಂದಾಯಿತು. ಅನೇಕ ಕ್ರೈಸ್ತರು ಭಾನುವಾರ ಶಾಲಾ ಹುಡುಗರಂತೆ ಯೋಚಿಸುತ್ತಾರೆ. ಜಾನಿಯೊಡನೆ ಅವನ ಭಾನುವಾರ ಶಾಲಾ ಶಿಕ್ಷಕಿ ಕೇಳಿದರು, ಜಾನಿ, ನಿನಗೆ ಯಾವ ಸಾಮ್ಯ ತುಂಬ ಇಷ್ಟ ಎಂದು. ಅವನು ಹೇಳಿದ, ಎಲ್ಲರೂ ರೊಟ್ಟಿ ಮೀನು ತಿಂದ ದೃಷ್ಟಾಂತ ಎಂದು. ಪ್ರಿಯರೇ, ಕ್ರೈಸ್ತ ಜೀವಿತವು ಹೂವಿನ ಹಾಸಿಗೆಯಲ್ಲ. ನಾವು ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸಲೇಬೇಕು. ಮುಂದಕ್ಕೆ ನೋಡೋಣ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಏನಾಗಿದ್ದೇವೆ, ಏನು ಮಾಡಿದ್ದೇವೆ ಎಂಬುದಕ್ಕಾಗಿ ಅಲ್ಲ, ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ. ಪ್ರಿಯರೇ, ದೇವರ ಅದ್ಭುತವಾದ ಸಂಕಲ್ಪವು ಯುಗಗಳಿಂದಲೂ ಸುವಾರ್ತೆಯಲ್ಲಿ ಅಡಗಿತ್ತು. ಈಗ ಪೌಲನ ಮೂಲಕ ಅದು ಪ್ರಕಟವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಅದು ಒಂದು ಮರ್ಮವಾಗಿತ್ತು, ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಅದು ಪ್ರಕಟ ಮಾಡಲ್ಪಟ್ಟಿದೆ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಎಂಬುದಾಗಿ ನೋಡುವಾಗ, ದೇವರಲ್ಲಿ ನಮಗೋಸ್ಕರವಾದ ಈ ಸಂಕಲ್ಪವು ಸದಾಕಾಲವೂ ಇತ್ತು. ಮುಂದಕ್ಕೆ ನೋಡ್ರಿ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು, ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವನ್ನು ನಾವು ಬಹು ಹೆಚ್ಚಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಅಂದರೆ ಮರಣಕ್ಕೆ ಯಾವ ಶಕ್ತಿಯೂ ಇಲ್ಲದ ಹಾಗೆ ನಿವೃತ್ತಿ ಮಾಡಿ. ದೇವರ ಮಗುವಿಗೆ ಮರಣವು ಬೇರೆಯೇ ಅರ್ಥವನ್ನು ಕೊಡುತ್ತದೆ. ಕ್ರಿಸ್ತನು ಅದಕ್ಕೆ ಬಲವಿಲ್ಲದಂತೆ ಮಾಡಿದನು. ದೇವರು ಮರಣವನ್ನು ತೆಗೆದುಹಾಕಲಿಲ್ಲ. ಪೌಲನು ತನ್ನ ಮೇಲೆ ಮರಣದ ಕತ್ತಿ ತೂಗುತ್ತಿರುವ ಸೆರೆಮನೆಯಿಂದ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆಂಬುದನ್ನು ನೆನಪಿನಲ್ಲಿಡಿರಿ. ಆದರೆ ಪೌಲನು ಶಾರೀರಿಕ ಮರಣದ ಕುರಿತು ಮಾತನಾಡುತ್ತಿಲ್ಲ. ಅವನು ದೇವರಿಂದ ದೂರವಾಗಿರುವ ಆತ್ಮಿಕ ನಿತ್ಯ ಮರಣದ ಕುರಿತಾಗಿ ಹೇಳುತ್ತಿದ್ದಾನೆ. ಯಾರೂ ಕೂಡ ದೇವರಿಂದ ದೂರವಾಗಿರುವ ಸ್ಥಳಕ್ಕೆ ಹೋಗಬಾರದೆಂಬುದಕ್ಕಾಗಿ. ಪ್ರಿಯರೇ, ಕ್ರಿಸ್ತನು ಆತ್ಮಿಕ ಮರಣವನ್ನು ತೆಗೆದುಹಾಕಿದ್ದಾನೆ. ಕ್ರಿಸ್ತನು ನಮಗೋಸ್ಕರ ಮಾಡಿದ್ದರಲ್ಲಿ ದೇವರು ತೃಪ್ತನಾಗಿದ್ದಾನೆ. ಆದರೆ ಪ್ರಶ್ನೆ ಏನೆಂದರೆ, ಪ್ರಿಯ ಮಿತ್ರನೇ, ನೀನು ತೃಪ್ತನಾಗಿದ್ದೀಯೋ ಇಲ್ಲವೇ ನಿನ್ನ ಸ್ವಂತ ಒಳ್ಳೆಯ ಕ್ರಿಯೆಗಳ ಮೂಲಕ ನಿನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯೋ? ನಾನು ಮೊದಲು ಹೇಳಿದ್ದನ್ನು ಮತ್ತೊಮ್ಮೆ ಹೇಳುತ್ತೇನೆ. ಮಾನವನು ಪೂರ್ಣ ವಿಧೇಯನಾಗಲು ಅಸಮರ್ಥನಾಗಿರುವುದರಿಂದ ತನ್ನ ಪೂರ್ಣ ವಿಧೇಯತೆಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ಅಪೂರ್ಣ ವಿಧೇಯತೆಯನ್ನು ದೇವರು ಸ್ವೀಕರಿಸುವುದಿಲ್ಲವಾದ್ದರಿಂದ ಅದು ಅವನನ್ನು ರಕ್ಷಿಸಲಾರದು. ಪ್ರಿಯರೇ, ಈಗ ಗಲಿಬಿಲಿಗೆ ಒಂದೇ ಉತ್ತರವಿದೆ. ಅದು ಈ ಮಾತನ್ನು ಹೇಳಿದಾತನಿಂದಲೇ. ಅದೇನೆಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮುಂದಕ್ಕೆ ನೋಡಿರಿ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನು, ಆ ಸುವಾರ್ತಾಭಿವೃದ್ಧಿಗೋಸ್ಕರ ನಾನು ಸಾರುವವನಾಗಿಯೂ ಅಪೋಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತಾನು ಸಾರುವವನು ಎಂದು ಹೇಳುತ್ತಾನೆ. ದೇವರ ವಾಕ್ಯದ ಸಂದೇಶ ದೂತನು ಮಾತ್ರವಲ್ಲ, ತಾನು ಅಪೋಸ್ತಲನೂ ಉಪದೇಶಕನಾಗಿಯೂ ಇದ್ದೇನೆಂದು ಹೇಳುತ್ತಾನೆ. ಒಬ್ಬ ಅಪೋಸ್ತಲನಾಗಿ ಅವನಿಗೆ ಅನೇಕ ವರಗಳಿದ್ದವು. ಅಪೋಸ್ತಲರ ಬಳಿಕ ಯಾರಿಗಾದರೂ ಒಂದಕ್ಕಿಂತ ಹೆಚ್ಚಿನ ವರವಿತ್ತೋ ನನಗೆ ತಿಳಿದಿಲ್ಲ. ಬೋಧಕರನೇಕರು ತಾವು ಉತ್ತಮ ಹಾಡುಗಾರರೆಂದು ಭಾವಿಸಿದವರಿದ್ದಾರೆ, ಆದರೆ ಅವರು ಎರಡನ್ನೂ ಮಾಡಲಾರದವರಾಗಿದ್ದಾರೆಂದು ನನ್ನ ಅನುಭವ. ಪ್ರಿಯರೇ,
ನಮಗೆ ಒಂದಕ್ಕಿಂತ ಹೆಚ್ಚು ವರಗಳನ್ನು ಆತನು ಕೊಡಲಾರನೆಂದು ನನ್ನ ಅನಿಸಿಕೆ. ಯಾಕಂದರೆ ಒಂದನ್ನೇ ನಿಭಾಯಿಸುವುದು ಬಲು ಕಷ್ಟ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನಾಚಿಕೆ ಪಡುವುದಿಲ್ಲ, ಭರವಸದಿಂದಿದ್ದೇನೆ ಎಂಬ ವಿಚಾರವನ್ನು ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾಚಿಕೆ ಪಡುವುದಿಲ್ಲ ಎಂಬುದಾಗಿ ನೋಡುವಾಗ ಅವನು ಸೆರೆಯಲ್ಲಿದ್ದು ಮರಣ ಶಿಕ್ಷೆಯನ್ನು ಎದುರು ನೋಡುತ್ತಿದ್ದರೂ ಸುವಾರ್ತೆಯ ವಿಷಯದಲ್ಲಿ ನಾಚಿಕೆ ಪಡಲಿಲ್ಲ. ಪೌಲನು ರೋಮಾಪುರರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ರಲ್ಲಿ ಹೀಗೆ ಬರೆದಿದ್ದಾನೆ: ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ. ಪ್ರಿಯರೇ, 2 ತಿಮೋತಿ 1:8ರಲ್ಲಿ ಕೂಡ ಪೌಲನು ತಿಮೋಥಿಯನಿಗೆ ನಾಚಿಕೆ ಪಡಬಾರದೆಂದು ಹೇಳಿದ್ದಾನೆ. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥವೇನೆಂದರೆ ಪೌಲನು ತನ್ನ ನಂಬಿಕೆಯನ್ನು ನ್ಯಾಯತೀರ್ಪಿನ ದಿನದವರೆಗೆ ಕ್ರಿಸ್ತನಲ್ಲಿ ಠೇವಣಿಯಾಗಿ ಇಟ್ಟಿರುತ್ತಾನೆ. ಇಲ್ಲವೇ ದೇವರು ನನ್ನೊಂದಿಗೆ ಠೇವಣಿ ಇರಿಸಿದ್ದಾನೆ ಎಂದು ಅರ್ಥವಾಗುತ್ತದೆ. ಪೌಲನ ಜೀವಿತದಲ್ಲಿ ದೇವರು ಠೇವಣಿಯಾಗಿ ಇಟ್ಟಿರುತ್ತಾನೆ, ಇಲ್ಲವೇ ದೇವರು ನನ್ನೊಂದಿಗೆ ಠೇವಣಿ ಇರಿಸಿದ್ದಾನೆ ಎಂದು ಅರ್ಥವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಜೀವಿತದಲ್ಲಿ ದೇವರು ಠೇವಣಿ ಇರಿಸಿದ ವರಗಳು ಅವನನ್ನು ಲೋಕಕ್ಕೆ ಋಣಸ್ಥರನ್ನಾಗಿಸಿತು. ಪ್ರಿಯ ಮಿತ್ರನೇ, ನಾನು ನೀವು ಸಾಲಗಾರರಾಗಿದ್ದೇವೆ. ನಾನು ನನ್ನ ಸಾಲಗಳನ್ನೆಲ್ಲ ಪ್ರಾಮಾಣಿಕವಾಗಿ ತೀರಿಸಿದ್ದೇನೆ ಎಂದು ನಾವು ಹೇಳಬಹುದು. ಆದರೆ ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯು ಸುವಾರ್ತೆಯನ್ನು ಕೇಳುವ ತನಕ ನಮ್ಮ ಋಣಭಾರವು ಸಂದಾಯವಾಗುವುದಿಲ್ಲ. ನನ್ನ ವಶದಲ್ಲಿಟ್ಟಿರುವುದನ್ನು ಕಾಪಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ ನೋಡುವಾಗ ನಮಗಿರುವುದೆಲ್ಲವೂ ನಾವೆಲ್ಲರೂ ಆತನ ಕೈಗಳಲ್ಲಿ ಭದ್ರವಾಗಿರುವೆವು ಎಂಬುದು ಎಂಥ ಆದರಣೀಯ ಸಂಗತಿ ನೋಡಿರಿ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು: ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯೂ ನೀತಿಯೂ ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸ್ವಸ್ಥ ಬೋಧನಾ ವಾಕ್ಯಗಳು ಎಂಬುದಾಗಿ ನೋಡುವಾಗ ಸತ್ಯವೇದದ ಮಾತುಗಳು, ದೈವ ಪ್ರೇರಿತವಾದವುಗಳು. ದೇವರ ವಾಕ್ಯದ ಪ್ರತಿಯೊಂದು ಮಾತು ದೇವರಿಂದಲೇ ಪ್ರೇರಿತವಾಗಿ ಬಂದವುಗಳೆಂದು ನಾನು ನಂಬುತ್ತೇನೆ. ಬೇರೆ ಯಾವ ಅಭಿಪ್ರಾಯವೂ ಸರಿಯಾದದ್ದಲ್ಲ. ಅದು ಸತ್ಯವೇದದ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳುವುದೂ ಇಲ್ಲ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತ ಜೀವಿತವನ್ನು ಪವಿತ್ರಾತ್ಮನ ಬಲದೊಂದಿಗೆ ಮಾತ್ರ ಜೀವಿಸಲು ಸಾಧ್ಯವಿದೆ. ಪೌಲನು 7ನೇ ವಚನದಲ್ಲಿ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮದ ಕುರಿತು ಹೇಳಿರುತ್ತಾನೆ. ಇವೆಲ್ಲವೂ ಪವಿತ್ರಾತ್ಮನ ಫಲವಾಗಿದೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಲ್ಲಿ ಬರೆದಿದ್ದಾನೆ. ಏನೆಂದರೆ, ಪವಿತ್ರಾತ್ಮನಿಂದುಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು: ಆಸ್ಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಕೈಬಿಟ್ಟರೆಂಬುದನ್ನು ನೀನು ಬಲ್ಲೆ. ಅವರಲ್ಲಿ ಪುಗೇಲನೂ ಹೆರ್ಮೆಗೋನನೂ ಸೇರಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನಗೆ ಅಪನಂಬಿಗಸ್ತರಾದವರ ಹೆಸರುಗಳನ್ನು ಪೌಲನು ತಿಳಿಸುತ್ತಾನೆ. 1 ತಿಮೋತಿ 1ನೇ ಅಧ್ಯಾಯದಲ್ಲಿ ಕೆಲವರು ಬಿಟ್ಟು ಹೋಗಿದ್ದಾರೆ ಎಂದು ಹೇಳುತ್ತಾನೆ. ಆದರೆ ಇಲ್ಲಿ ಎಲ್ಲರೂ ಎಂದು ಹೇಳುತ್ತಾನೆ. ಅಂದರೆ ರೋಮ್ನಲ್ಲಿ
ತನ್ನ ಜೊತೆಗಿದ್ದು ಈಗ ಆಸಿಯಾ ಸೀಮೆಯಲ್ಲಿರುವವರು. ನಾನು ಇದನ್ನು ನಿಮ್ಮ ಗಮನಕ್ಕೆ ತರುವುದೇಕೆಂದರೆ ಭಕ್ತಿಹೀನತೆಯು ಸಭೆಯ ಕೊನೆ ದಿನಗಳ ಸೂಚನೆ ಮಾತ್ರವಾಗಿರುವುದಿಲ್ಲ, ಅದು ಇಡೀ ಸಭಾಚರಿತ್ರೆಯ ಅವಧಿಯಲ್ಲೂ ಕಂಡುಬಂದಿರುತ್ತದೆ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಒನೇಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲಿ. ಅವನು ಅನೇಕಾವರ್ತಿ ನನ್ನನ್ನು ಆದರಿಸಿದನು. ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನನ್ನು ಹುಡುಕಿ ಕಂಡುಕೊಂಡನು. ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಹೊಂದುವಂತೆ ಕರ್ತನು ಅವನಿಗೆ ದಯಪಾಲಿಸಲಿ. ಎಫೆಸದಲ್ಲಿಯೂ ಎಷ್ಟೋ ಉಪಚಾರ ಮಾಡಿದನೆಂಬುದು ನಿನಗೆ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಬ್ಬ ಒಳ್ಳೆ ದೇವರ ಭಕ್ತನಿದ್ದಾನೆ. ನಾನು ಒನೇಸಿಫೋರನಾಗಿರಲು ಇಷ್ಟಪಡುತ್ತೇನೆ. ಹೆರ್ಮೆಗೋನನಾಗಲು ಎಂದಿಗೂ ಬಯಸಲಾರೆನು. ಒನೇಸಿಫೋರನು ಎಫೆಸದವನಾಗಿದ್ದು ರೋಮಿನಲ್ಲಿ ಕಾರ್ಯನಿಮಿತ್ತ ಬಂದಿದ್ದನು. ಅವನಿಗೆ ಸಮಯವಿರದಿದ್ದರೂ ಸೆರೆಮನೆಯಲ್ಲಿದ್ದ ಪೌಲನನ್ನು ಸಂದರ್ಶಿಸಿದ್ದನು. ಎಂಥ ವಿಶೇಷ ಸಂಗತಿ ನೋಡಿರಿ! ಬಹುಶಃ ಪೌಲನು ಅವರನ್ನು ಕರ್ತನ ಬಳಿಗೆ ನಡೆಸಿದ್ದಿರಬಹುದು ಮತ್ತು ನಮ್ಮನ್ನು ಕ್ರಿಸ್ತನ ಬಳಿಗೆ ನಡೆಸಿದವರನ್ನು ನಾವು ಅಲಕ್ಷಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಾವು ದೇವರ ಮಕ್ಕಳಾಗಿ ಆತನನ್ನು ಅನುಸರಿಸಿ ನಡೆಯಬೇಕೆಂಬುದೇ ಆತನ ಚಿತ್ತವಾಗಿದೆ. ಆದ್ದರಿಂದ ದೇವರ ಬಲವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಬೋಧಿಸಿದಂಥ ವಾಕ್ಯಗಳಿಗೆ ಅನುಸಾರವಾಗಿ ಜೀವಿಸುವುದಕ್ಕೆ ನಿನ್ನಾತ್ಮನ ಸಹಾಯವನ್ನು ನಮಗೆ ಇನ್ನೆಚ್ಚಾಗಿ ಅನುಗ್ರಹಿಸಿಕೊಡು. ಪರಿಶುದ್ಧಾತ್ಮನೇ, ನಾವು ನಿನ್ನ ಹತೋಟಿಯಲ್ಲಿದ್ದುಕೊಂಡು ನಿಜವಾದ ಕ್ರಿಸ್ತ ನಂಬಿಕೆಯ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ಸುವಾರ್ಥ ಸೇವೆಯಲ್ಲಿ ನಮ್ಮನ್ನಿನ್ನೂ ಬಲವಾಗಿ ಉಪಯೋಗಿಸಿಕೋ. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ಕೂಡ ನಿನ್ನ ಸುವಾರ್ತೆಯ ಬಲವು ನೆಲೆಯಾಗಿರಲಿ. ಆ ಮೂಲಕ ರಕ್ಷಣೆ, ಬಿಡುಗಡೆ, ಸಮಾಧಾನ, ಆರೋಗ್ಯವನ್ನು ಹೊಂದಿದವರಾಗಿ ಬಲದಿಂದ ಬಲಕ್ಕೆ ಸಾಗುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಮಗೆ ಕೊಡಲ್ಪಟ್ಟ ಕೃಪಾವರಗಳನ್ನು ಪ್ರಜ್ವಲಿಸುವಂತೆ ಮಾಡಲೇಬೇಕು. ದೇವರು ನಮಗೆ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವನ್ನು ಕೊಟ್ಟಿದ್ದಾನೆ ಹೊರತು ಹೇಡಿತನದ ಆತ್ಮವನ್ನಲ್ಲ. ನಾವು ಭಾವನೆಗಳ ಮೇಲೆ ಆಳಲ್ಪಡದೆ ನಂಬಿಗಸ್ತರಾಗಿ ನಡೆಯಬೇಕು. ನಾವೆಲ್ಲರೂ ದೇವರ ಹಸ್ತದಲ್ಲಿ ಸುಭದ್ರವಾಗಿದ್ದು ನಮ್ಮ ವಶದಲ್ಲಿರುವುದನ್ನು ಕಾಪಾಡಿಕೊಂಡು ಪರಿಶುದ್ಧರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿದೆಯೋ? ಹಾಗಾದರೆ ಯಾಕೆ ಸುಮ್ಮನಿದ್ದೀರಾ? ಈಗಲೇ ಕರೆ ಮಾಡಿರಿ ಮತ್ತು ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.